Hello friends, welcome to my channel. This is Swati, mathematics teacher. This is today HSTR study log. So ನಾನು ಫಸ್ಟು ಎಜುಕೇಷನ್ ಸೈಕಾಲಜಿನ ಓದಿದೆ. ಸೊ ಗೊತ್ತಿರೋ ಹಾಗೆ ಎಜುಕೇಷನ್ ಸೈಕಾಲಜಿ 25 ಮಾರ್ಕ್ಸ್ ಇರುತ್ತೆ. ಲೂಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಹಾಗೆ ಪೇಪರ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು. ಬಿಕಾಸ್ ನಮ್ಮ ಸಬ್ಜೆಕ್ಟಲ್ಲಿ ಕ್ವಶನ್ ಹೇಗೆ ಫ್ರೇಮ್ ಮಾಡ್ಬೋದು ಅನ್ನೋ ಒಂದು ಅಂದಾಜಿರಲ್ಲ. ಬಟ್ ಆ ಪೇಪರವನ್ನು ಆಗಲ್ಲ, ಒಂದು ನಾಲೆಡ್ಜ್ ಇರುತ್ತೆ ನಮಗೆ. ಸೊ ಇನ್ ಡೆಪ್ತ್ ನಾವು ಪಿನ್ ಟು ಪಾಯಿಂಟ್ ಪ್ರತಿಯೊಂದನ್ನು ಕೂಡ ಸ್ಟಡಿ ಮಾಡಿದ್ರೆ ನಾವು ಅಟೆಂಡ್ ಮಾಡ್ಬೋದು ಅಂತಿರುತ್ತೆ. ಸೊ ಆದಷ್ಟು ಪೇಪರ್ ಫೋಕಸ್ ಮಾಡಿ. ಹಾಗೆ ಎಜುಕೇಷನ್ ಸೈಕಾಲಜಿ ಏನಿದೆಯಲ್ಲ, ಇದನ್ನು ನಾನು ಯೂಟ್ಯೂಬ್ ಚಾನಲ್ ಸ್ಟಡಿ ಮಾಡ್ತಿದ್ದೀನಿ. ಯಾಕಂದರೆ ತಗೊಂಡಿರೋ ಬುಕ್ಕಲ್ಲಿ ಅದು ಇಲ್ಲ, ಅಷ್ಟೊಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿಲ್ಲ, ಜಸ್ಟ್ MCQನ ಕೊಟ್ಟಿರ್ತಾರೆ. ಆದ್ದರಿಂದ ನಾನು ವೀಡಿಯೋಸ್ಗಳನ್ನ ನೋಡ್ತಿದ್ದೀನಿ. ಹಾಗೆ ಅದು ಕೀ ಪಾಯಿಂಟ್ಸ್ ಕೂಡ ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ. ನೆಕ್ಸ್ಟ್ ನಾನು ಸ್ಟಡಿ ಮಾಡಿದ್ದು ಮ್ಯಾಥ್ಸ್ 3 ಡೈಮೆನ್ಷನಲ್ ಜಾಮಿಟ್ರಿ. ಸೊ ಇದರಲ್ಲಿ ಮೇಯ್ನಾಗಿ ಯಾವ್ಯಾವ ಕಾನ್ಸೆಪ್ಟ್ ಓದಬೇಕು 3 ಡೈಮೆನ್ಷನಲ್ ಜಾಮಿಟ್ರಿ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಬಂದು ನಾವು ಇದರಲ್ಲಿ ಕೋಆರ್ಡಿನೇಟ್ ಆ್ಯಕ್ಸಿಸ್ಸು ಹಾಗೆ ಕೋಆರ್ಡಿನೇಟ್ ಪ್ಲೇನ್ ಅಂದರೆ ಏನು ಇನ್ 3 ಡೈಮೆನ್ಷನಲ್ ಜಾಮಿಟ್ರಿಲಿ ಅಂತ ನೋಡ್ಕೋಬೇಕು. ಸೊ ಈ ಟೆಕ್ಸ್ಟ್ ಬುಕ್ಕಲ್ಲಿ ಕೋಆರ್ಡಿನೇಷನ್ ಆ್ಯಕ್ಸಿಸ್ ಅಂದರೆ ಏನು, ಪ್ಲೇನ್ ಅಂದ್ರೇನು ಇನ್ನು ಡೆಪ್ತಾಗಿ ಕೊಟ್ಟಿಲ್ಲ. ಸೊ ಒಂದು 3 ಲೈನ್ಸ್ನ ತೊಗೋತೀವಿ. ಆ 3 ಲೈನ್ಸ್ಗಳು ಕೂಡ ಆ 3 ಪ್ಲೇನ್ಸ್ನ ತೊಗೋತೀವಿ. ಅದು ಇಂಟರ್ಸೆಕ್ಟಿಂಗ್ ಆದರೆ ಅಲ್ಲಿ ಒಂದು ಪ್ಲೇನ್ ಕ್ರಿಯೇಟ್ ಆಗುತ್ತೆ. ಅದನ್ನೇನಂತ ಕರಿತೀವಿ, XY YZ ಆ್ಯಂಡ್ ZX ಅಂತ ಕರಿತೀವಿ. ಸೊ ಹಾಗೆ ಇಲ್ಲಿ ಮೇಯ್ನಾಗಿ ಟೇಬಲ್ ಕಾಣಿಸ್ತಿದೆಯಲ್ಲ ನೋಡಿ, ಇದರಲ್ಲಿ ಈ ಟೇಬಲ್ನ ನೋಡ್ಕೊಳ್ಳಿ. ಹಾಗೆ ನೋಟ್ ಪಾರ್ಟ್, ಈ ಟೇಬಲಲ್ಲಿ ಏನಾಗಿದೆ ಅಂದರೆ 0 to 8 ಸಪೋಸ್ ನಮಗೆ 3 ಪ್ಲೇನ್ಸ್ ಏನಿದೆ, ಆ್ಯಕ್ಸಿಸ್ ಏನಿದೆ, ಅದು 8 ಪಾರ್ಟ್ಸಾಗಿ ಡಿವೈಡ್ ಆದಾಗ ಅದನ್ನು ನಾವು ಆಕ್ಸ್ಟೆಂಟ್ ಅಂತ ಕರಿತೀವಿ. ಆ 8 ಪಾರ್ಟ್ಸು ಯಾವ್ಯಾವ ಥರ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಅನ್ನೋದನ್ನ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದನ್ನು ನೀಟಾಗಿ ಪಿನ್ ಟು ಪಾಯಿಂಟ್ ನೋಡ್ಕೊಳ್ಳಿ. ಹಾಗೆ ಬಂದು ನಮಗೆಲ್ಲ ಗೊತ್ತಿರೋ ಹಾಗೆ ಡಿಸ್ಟೆನ್ಸ್ ಆಫ್ 2 ಆ್ಯಕ್ಸಿಸ್ನ ನಾವು ನೋಡಿದ್ವಿ. ಬಟ್ ಇಲ್ಲಿ 3 ಡೈಮೆನ್ಷನಲ್ ಇದ್ದಾಗ ಡಿಸ್ಟೆನ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಫಾರ್ಮುಲಾ ಕೊಟ್ಟಿದ್ದಾರೆ. PQ = ಸ್ಕ್ವೇರ್ ರೂಟ್ ಆಫ್ x2 - x1 ಸ್ಕ್ವೇರ್, x3 - x2 ಸ್ಕ್ವೇರ್ ಆ್ಯಂಡ್ x2 - x1 ಸ್ಕ್ವೇರ್ ಅಂತ ಒಂದಿದೆ. ಅದನ್ನು ನೋಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಮಗೆ ಮೇಯ್ನಾಗಿ ಇದರಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರ ಜೊತೆಗೆ ನಾವು ಬೇಸಿಕ್ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಅದರಿಂದ ನಾನು ಜಸ್ಟ್ ಇಲ್ಲಿ ಪ್ರಾಬ್ಲಮ್ಸ್ ಓದೋದನ್ನ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡೋದನ್ನ ವೀಡಿಯೋದಲ್ಲಿ ತೋರಿಸ್ತಿಲ್ಲ. ಜಸ್ಟ್ ನಾನು ತೋರಿಸ್ತಾ ಇರೋದೇನೆಂದರೆ ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ನ ನೋಡ್ಕೋತೀವಿ. ಬೇಸಿಕ್ ಕಾನ್ಸೆಪ್ಟ್ ನಾವು ಗ್ರಿಪ್ ಸಿಕ್ತು ಅಂದರೆ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ ನಮಗೆ ಪ್ರಾಬ್ಲಮ್ಸ್ ಮೇಲೆ ಒಂದು ಹಿಡಿತ ಅನ್ನೋದು ಸಿಗುತ್ತೆ. ಹಾಗೆ ಆ ಲೆಸನಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ನೋಟ್ ಪಾರ್ಟ್ ಇದೆ ಅದನ್ನೆಲ್ಲ ನೋಟ್ ಮಾಡಿಕೊಂಡೆ. 3 ಡೈಮೆನ್ಷನಲ್ ಪ್ಲೇನಲ್ಲಿ ಆ್ಯಕ್ಸಿಸ್ಗಳಿದೆ, ಪ್ಲೇನ್ ಆ್ಯಕ್ಸಿಸ್ಗಳು, ಅದು ಹಾಗೆ ಕೋಆರ್ಡಿನೇಟ್ ಪ್ಲೇನ್ಸ್ ಇರುತ್ತೆ, XY YZ ಆ್ಯಂಡ್ ZX ಅನ್ನೋದನ್ನ ನಾವು ನೋಟ್ ಮಾಡ್ಕೋತೀವಿ. ಹಾಗೆ ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಬಂದು ನಮಗೆ ಸಪೋಸ್ ಕೋಆರ್ಡಿನೇಟ್ ಪ್ಲೇನ್ಸ್ ಏನಿದೆಯಲ್ಲ ಅದು ಡಿವೈಡ್ ಇಂಟು ಸ್ಪೇಸ್ ಆಫ್ 8 ಪಾರ್ಟ್ಸ್ ಅಂತ ಆದರೆ ಅದನ್ನ ಒಕ್ಟೆಂಟ್ ಅಂತ ಕರಿತೀವಿ. ಆಲ್ರೆಡಿ ಅದನ್ನು ಹೇಳಿದೆ, ಒಕ್ಟೆಂಟ್ ಅಂತ ಕರಿತೀವಿ. ಅದು ಇಂಪಾರ್ಟೆಂಟು. ಆ ಒಕ್ಟೆಂಟ್ ಅನ್ನೋದು ಯಾವ ಥರ ಡಿವೈಡ್ ಮಾಡ್ತಾರೆ, ಪಾಸಿಟಿವ್ ಯಾವುದ್ರಲ್ಲಿ, ನೆಗೆಟಿವ್ ಯಾವ ಪ್ಲೇನಲ್ಲಿ ಅನ್ನೋದನ್ನ ಅದು ಟೇಬಲ್ ಇದೆಯಲ್ಲ, ಟೇಬಲ್ನ ನೋಡಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ನಮ್ಗೆ ಗೊತ್ತಿರೋ ಹಾಗೆ 3 ಆ್ಯಕ್ಸಿಸ್ ಇದೆ, XY ಮತ್ತು Z. ಎನಿ ಪಾಯಿಂಟ್ 1 X ಆ್ಯಕ್ಸಿಸ್ ಫಾರ್ಮ್, ಯಾವುದಾದ್ರು X ಆ್ಯಕ್ಸಿಸ್ ಮೇಲೆ ನಮಗೆ ಪ್ಲೇನ್ ಇದ್ದಾಗ, X ಆ್ಯಕ್ಸಿಸ್ ಮೇಲೆ ಪಾಯಿಂಟ್ ಇದ್ದಾಗ ಏನಾಗುತ್ತೆ ಫಾರ್ಮ್ ಅಂದರೆ X 0 0, ಸಪೋಸ್ Yಯಲ್ಲಿ ಇದ್ದಾಗ 0 Y 0, Z ಇದ್ದಾಗ 0 0 Z, ಅದನ್ನು ಬರ್ಕೋಬೇಕು. ಹಾಗೆ ನಮಗೆ 3 ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಆಫ್ 3 ಆ್ಯಕ್ಸಿಸ್. 3 ಆ್ಯಕ್ಸಿಸ್ ಇದ್ದಾಗ x2 - x1 ಸ್ಕ್ವೇರ್, y2 - y1 ಸ್ಕ್ವೇರ್, z2 - z1 ಸ್ಕ್ವೇರ್. ಇದು ಆ ಲೆಸನ್. ನೆಕ್ಸ್ಟ್ ಮತ್ತೆ ನಾನು ಓದಿದ್ದು ಲಿಮಿಟ್ಸ್ ಆ್ಯಂಡ್ ಡಿರವೇಟಿವ್. ಲಿಮಿಟ್ಸ್ ಆ್ಯಂಡ್ ಡಿರವೇಟಿವ್ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಲಿಮಿಟ್ಸ್ನ ಹೇಗೆ ಸಾಲ್ವ್ ಮಾಡಬೇಕು, ಹಾಗೆ ಡಿರವೇಟಿವ್ಸ್ನ ಹೇಗೆ ಸಾಲ್ವ್ ಮಾಡಬೇಕು, ಸ್ಟ್ಯಾಂಡರ್ಡ್ ಫಾರ್ಮುಲಾಗಳು ಯಾವುದಿದೆ ಅದನ್ನು ನಾವು ಆದಷ್ಟು ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಈ ಲೆಸನಲ್ಲಿ ಜಾಸ್ತಿ ನಮಗೆ ಏನು ಫಾರ್ಮುಲಾಗಳೇನು ಕೊಟ್ಟಿಲ್ಲ, ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾರಲ್ಲ ಅದನ್ನು ನೋಡ್ಕೊಳ್ತಾ ಹೋದರೆ ಒಂದು ಎಂಟು ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಲಿಮಿಟ್ಸಲ್ಲಿ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಯಾವುದು, ರೈಟ್ ಹ್ಯಾಂಡ್ ಲಿಮಿಟ್ ಯಾವುದು, ಅದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು, ಲಿಮಿಟ್ x → a- ಅಂತ ಕೊಟ್ಟಾಗ ಲೆಫ್ಟ್ ಹ್ಯಾಂಡ್ ಲಿಮಿಟು, ಲಿಮಿಟ್ x → a+ ಅಂತ ಕೊಟ್ಟಾಗ ಅದು ರೈಟ್ ಹ್ಯಾಂಡ್ ಲಿಮಿಟ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎರಡೂ ಕೂಡ ಈಕ್ವಲ್ ಆದಾಗ, LHS ಮತ್ತು RHS ಈಕ್ವಲ್ ಆದಾಗ ಯಾವ ಥರ ಬರುತ್ತೆ, ಸೊ ಅದನ್ನು ನೋಟ್ ಮಾಡ್ಕೊಳ್ತಾ ಹೋದೆ. ಸೊ LHL ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು, ಲಿಮಿಟ್ x → a- f(x), ಎರಡೂ ಈಕ್ವಲ್ ಆದಾಗ ಲಿಮಿಟ್ x → a f(x), ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಅದನ್ನು ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಫಾರ್ಮುಲಾಗಳಿರುತ್ತೆ. ಸೊ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನ ನೋಟ್ ಮಾಡ್ಕೊಳ್ತೀವಿ. ಇಂಪಾರ್ಟೆಂಟ್ ಫಾರ್ಮುಲಾಗಳು ಅಂತಂದರೆ ಅದು ನಮ್ಗೆ ಗೊತ್ತಿರೋ ಹಾಗೆ ಆಲ್ಜಿಬ್ರಾಯಿಕ್ ಆಫ್ ಲಿಮಿಟ್ ಆಫ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್.
ಸೊ ಇದೆರಡು ಸ್ಟ್ಯಾಂಡರ್ಡ್ ಫಾರ್ಮುಲಾಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗ್ಬೋದು ಬೆಸ್ಟು. ಸೊ ಸ್ಟ್ಯಾಂಡರ್ಡ್ ಫಾರ್ಮುಲಾಗಳಂದರೆ ಯಾವ ಥರ ಇರುತ್ತೆ, ಈಗ ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್. ಅದು ಫಸ್ಟ್ ಯಾವಾಗ ಎಫ್ ಆ್ಯಂಡ್ ಜಿ ಬಿ ಎ ಫಂಕ್ಷನ್ ಟು ರಿಯಲ್ ಫಂಕ್ಷನ್ ಎಕ್ಸಿಟ್ಸ್ ಬೋತ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಆದಾಗ ಮಾತ್ರ ಈ ಲಿಮಿಟ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೋಬೇಕು ನೀಟಾಗಿ. ಎಕ್ಸಿಟ್ಸ್ ಆದಾಗ ನಮಗೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಪ್ಲಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್ ಇಂಟು ಎ ಜಿ ಆಫ್ ಎಕ್ಸ್ನ ಬರ್ಕೊಳ್ಳಿ. ಸೇಮ್ ನೆಗೆಟಿವಲ್ಲೂ ಕೂಡ ಅದೇ ಥರ ಬರುತ್ತೆ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸಾಕ್ಟ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಅಂತ ತಗೊಂಡಾಗ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್. ಸೇಮ್ ಮಲ್ಟಿಪ್ಲಿಕೇಶನಲ್ಲೂ ಬರುತ್ತೆ. ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಮಲ್ಟಿಪ್ಲಿಕೇಶನ್ ಸೇಮ್ ಬರುತ್ತೆ. ಎಫ್ ಆಫ್ ಎಕ್ಸ್ ಇಂಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್. ಸೊ ನೆಕ್ಸ್ಟ್ ಬಂದು ನಮಗೆ ಡಿವಿಷನಲ್ಲೂ ಬರುತ್ತೆ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಿ ಆಫ್ ಎಕ್ಸ್. ಇದು ಆಲ್ಜಿಬ್ರಾಯಿಕ್ ಲಿಮಿಟ್ ಇಂಪಾರ್ಟೆಂಟ್ ಫಾರ್ಮುಲಾಗಳು. ಸೊ ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಂಡು ನೀವು ಮಾರ್ನಿಂಗ್ ಎದ್ದ ತಕ್ಷಣ ಒಂದು 5 ಮಿನಿಟ್ಸ್ ಇದಕ್ಕೆ ಕೊಡ್ತಾ ಹೋಗಿ ಕೀಪ್. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ದು ಇಂಪಾರ್ಟೆಂಟ್ ಫಾರ್ಮುಲಾಗಳು. ಅದೇ ಜಿ ಆಫ್ ಎಕ್ಸ್ ಸಪೋಸ್ ಕಾನ್ಸ್ಟೆಂಟ್ ಆದಾಗ ಜಿ ಆಫ್ ಎಕ್ಸ್ ಈಕ್ವಲ್ ಟು ಲ್ಯಾಮ್ದಾ ಕಾನ್ಸ್ಟೆಂಟ್ ಆದಾಗ ಏನಾಗುತ್ತೆ ಅಂದರೆ ಲ್ಯಾಮ್ದಾ ಇಂಟು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಲ್ಯಾಮ್ದಾ ಇಂಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್. ಸೊ ನಮಗೆ ಕಾನ್ಸ್ಟೆಂಟ್ ಅಂದರೆ ಹೊರಗಡೆ ತೊಗೊಳ್ತೀವಿ. ಸೊ ಅದೇ ಕಾನ್ಸೆಪ್ಟ್. ನೆಕ್ಸ್ಟ್ ಬಂದು ಲಿಮಿಟ್ಸ್ ಆಫ್ ಪಾಲಿನಾಮಿಯಲ್ ಮತ್ತು ರಿಯಲ್ ನಂಬರ್ಗೆ ಹೇಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅದು ಕೂಡ ಈಸಿ ಅಂತಲೇ ಅನಿಸುತ್ತೆ, ಯಾಕೆಂದರೆ ಪಾಲಿನಾಮಿಯಲ್ ಫಾರ್ಮುಲಾ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನಮಗೆ ಡಿರವೇಟಿವ್. ಸೊ ಡಿರವೇಟಿವ್ನ ಸ್ವಲ್ಪ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ. ಆ ಫಾರ್ಮುಲಾ ಇದೆ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಫಾರ್ಮುಲಾ ನೋಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ಗೆ ಅದು ಸ್ವಲ್ಪ ಸೇಮ್ ಬರುತ್ತೆ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಸೈನ್ ಎಕ್ಸ್ ಬೈ ಎಕ್ಸ್ ಅಂದರೆ 1. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಅಂತ ಬಂದಾಗ 0 ಬರುತ್ತೆ, ಅದು ನೋಡ್ಕೋಬೇಕು. ಸೊ ಹಾಗೆ ಫಾರ್ಮುಲಾಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಲಿಮಿಟ್ ಎಕ್ಸಿಸ್ಟ್, ಸಪೋಸ್ ಈ ಡಿರವೇಟಿವ್ಲಿ ಲಿಮಿಟ್ ಎಕ್ಸಿಸ್ಟ್ ಆದಾಗ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಬೈ ಎಚ್. ಲಿಮಿಟ್ ಎಕ್ಸಿಸ್ಟ್ ಅಂತ ಬಂದರೆ ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎ ಇಸ್ ಡಿನೋಟೆಡ್ ಬೈ ಎಫ್ ಡ್ಯಾಶ್ ಆಫ್ ಎ. ಎಫ್ ಡ್ಯಾಶ್, ಸೊ ಎಫ್ ಮೇಲ್ಗಡೆ ಒಂದು ಡಾಟ್ ಹಾಕಿದ್ದೀವಿ ಅಂದರೆ ಅದು ಡಿರವೇಟಿವ್ ಸಿಂಬಲ್ನ ನಮ್ಗೆ ಇಂಡಿಕೇಟ್ ಮಾಡುತ್ತೆ, 1 ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಅಂತ. ಹಾಗೆ ಫಾರ್ಮುಲಾನ ನೀಟಾಗಿ ನೋಡ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ನೋಟ್ ಪಾರ್ಟ್ನ ನೋಡ್ಕೊಳ್ಳಿ. ಸೊ ನೋಟ್ ಪಾರ್ಟ್ನ ನೀಟಾಗಿ ನೋಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಹಾಗೆ ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಡಿರವೇಟಿವ್ನ ಅನ್ನೋದು ಒಂದು ಸ್ವಲ್ಪ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕಡೆನೂ ಫೋಕಸ್ ಮಾಡಿ, ಸ್ವಲ್ಪ ಫೋಕಸ್ ಮಾಡಿ ವರ್ಕ್ ಮಾಡಿದ್ರೇ ಸ್ವಲ್ಪ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಇನ್ ಕೇಸ್ ಕೊಟ್ಟರೆ ಸಾಲ್ವ್ ಮಾಡಬೇಕು ಅಂತ. ಸ್ಟ್ಯಾಂಡರ್ಡ್ ಫಾರ್ಮುಲಾಗಳು ಯಾವುದಿದೆ ಬರ್ಕೊಳ್ಳಿ. ಈಗ ಸಪೋಸ್ ಎಫ್ ಆಫ್ ಎನ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಎನ್. ಸೊ ಡಿರವೇಟಿವ್ ಫೈಂಡ್ ಔಟ್ ಮಾಡಿದರೆ ನಮಗೆ ಫಾರ್ಮುಲಾ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಈ ಥರ ಸ್ಟ್ಯಾಂಡರ್ಡ್ ಫಾರ್ಮುಲಾಗಳು ಎಕ್ಸಾಂಪಲ್ಸಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಆ ಫಾರ್ಮುಲಾಗಳು ಬೇಕಾಗುತ್ತೆ. ಸೊ ಅದನ್ನ ರೆಫರ್ ಮಾಡೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಆಲ್ಜಿಬ್ರಾ ಆಫ್ ಲಿಮಿಟ್ ನೋಡಿದ್ವಲ್ಲ, ಅದೇ ಥರ ಆಲ್ಜಿಬ್ರಾ ಆಫ್ ಡಿರವೇಟಿವ್ ಇದೆ. ಇದು ಕೂಡ ಈಸ್ನೇ ಸೇಮ್ ಆ್ಯಸ್ ಇಟ್ ಈಸ್. ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಡಿರವೇಟಿವ್ ಆಫ್ ಜಿ ಆಫ್ ಎಕ್ಸ್. ಸೊ ಸೇಮ್ ಸಬ್ಟ್ರಾಕ್ಷನ್ಗೂ ಕೂಡ ಸೇಮ್ ಇರುತ್ತೆ. ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಡಿರವೇಟಿವ್ ಆಫ್ ಜಿ ಆಫ್ ಎಕ್ಸ್. ನೆಕ್ಸ್ಟ್ ಬಂದು ಸೇಮ್ ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಈಕ್ವಲ್ ಟು ಡಿರವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಸೊ ಇಲ್ಲಿ ಡಿರವೇಷನಲ್ಲಿ ಮಲ್ಟಿಪ್ಲಿಕೇಶನ್ ಬಂದಾಗ ಮತ್ತು ಡಿವೈಡೆಡ್ ಬೈ ಬಂದಾಗ ನಾವು ಕೋಶಿಯಂಟ್ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಡಿವೈಡ್ ಬಂದಾಗ ಕೋಶಿಯಂಟ್ ರೂಲ್ನ ಅಪ್ಲೈ ಮಾಡ್ತೀವಿ. ಸೊ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್.
ನೋಡ್ಕೋಬೇಕು. ಇಲ್ಲಿ ಕ್ವೋಷಂಟ್ ರೂಲ್ ಅಪ್ಲೈ ಮಾಡಬೇಕಿದ್ರೆ ಸೊ ಫಸ್ಟ್ ಫಂಕ್ಷನ್ ಯಾವುದು ಮತ್ತು ಸೆಕೆಂಡ್ ಫಂಕ್ಷನ್ ಯಾವುದು ಅಂತ ನೋಡ್ಕೊಳ್ಳಿ. ಸೇಮ್ ಅದೇ ನಮ್ಮ ಫಾರ್ಮುಲಾ ಹೇಳಿದ್ನಲ್ಲ, ಡಿರೈವೇಟಿವ್ ಆಫ್ ಎಕ್ಸ್ ಪವರ್ ಎನ್ಗೆ ನಾವು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಅಂತ ತೊಗೋತೀವಿ ಅಂತ ಅದನ್ನು ನೋಡ್ಕೋಬೇಕು. ಒಂದು ಡಿರೈವೇಟಿವ್ ಆಫ್ ಪಾಲಿನಾಮಿಯಲ್ಲು ಹಾಗೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಸೈಕಾಲಜಿ ಮೇಲೆ ನಾನು ಕೀ ಪಾಯಿಂಟ್ಸ್ ಮಾಡಿ ಅದೊಂದು ವೀಡಿಯೋ ಹಾಕ್ತೀನಿ. ಸೊ ನಮ್ಗೆ ಇಷ್ಟ ಆಯಿತು ಅಂದರೆ ಹೋಗಿ ವಾಚ್ ಮಾಡಿ. ಹಾಗೆ ಮೆಂಟಲ್ ಎಬಿಲಿಟಿ ಮೇಲೂ ಹಾಕಿದ್ದೀನಿ.